ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಆ ಶಿಕ್ಷಕರೊಬ್ಬರು ಮಧ್ಯಾಹ್ನದ ಸಮಯ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ನನಗೆ ದಾಖಲೆಗಳ ಬರೆಯುವ ಕೆಲಸ ಇದೆ ಅಂತ ಕೊಠಡಿಯಿಂದ ಮಕ್ಕಳನ್ನ ಹೊರಕಳಿಸಿದ್ರು. ಕಿಟಕಿ ಬಾಗಿಲನ್ನ ಮುಚ್ಚಿದ್ರು. ಆದ್ರೆ ಎಷ್ಟೇ ಹೊತ್ತಾದ್ರೂ ಶಿಕ್ಷಕ ಹೊರಗೆ ಬರಲಿಲ್ಲ. ಅಷ್ಟೊತ್ತಿಗಾಗ್ಲೇ ಅಲ್ಲೊಂದು ಹೃದಯ ವಿದ್ರಾವಕ ಘಟನೆಯೊಂದು ನಡೆದೇ ಹೋಗಿತ್ತು. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಕರ್ತವ್ಯದಲ್ಲಿದ್ದ ಶಿಕ್ಷಕರೊಬ್ಬರು ಶಾಲಾ ಕೊಠಡಿಯೊಳಗೆ ಆತ್ಮಹತ್ಯೆಗೆ ಶರಣಾಗಿರೋದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದಲ್ಲಿ ಭಾರೀ ಆತಂಕಕ್ಕೆ ಕಾರಣವಾಗಿದೆ. ಶಾಲೆಯಂತಹ ಪವಿತ್ರ ವಾತಾವರಣದಲ್ಲೇ ಈ ದುರಂತ ಸಂಭವಿಸಿರೋದು ಗ್ರಾಮಸ್ಥರನ್ನ ಮರ್ಮಾಘಾತಗೊಳಿಸಿದೆ. ಶಿಕಾರಿಪುರ ತಾಲೂಕಿನ ಜೀನಹಳ್ಳಿ ಗ್ರಾಮದ ಮೂಲದವರು ಹಾಗೂ ಪ್ರಸ್ತುತ ಹೊನ್ನಾಳಿಯಲ್ಲಿ ನೆಲೆಸಿದ್ದಂತ 51 ವರ್ಷದ ಧನಂಜಯ್ ಮೃತ ಶಿಕ್ಷಕ ಅಂತ ಗುರುತಿಸಲಾಗಿದೆ. ದಿನನಿತ್ಯದಿಂದ ಬೆಳಿಗ್ಗೆ ಶಾಲೆಗೆ ಹಾಜರಾಗ್ತಾ ಇದ್ರು. ಶಾಲೆಗೆ ಬರುವ ಮೊದಲು ಗ್ರಾಮದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನ ಪೂರ್ಣಗೊಳಿಸಿ ಬಳಿಕ ಶಾಲೆಗೆ ಆಗಮಿಸ್ತಾ ಇದ್ರು. ನಂತರ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿದ್ದು ಯಾವುದೇ ಅಸಾಮಾನ್ಯ ವರ್ತನೆ ಕೂಡ ಅಲ್ಲಿ ಕಂಡು ಬಂದಿರಲಿಲ್ಲ. ಹೀಗಂತ ಸಹೋದ್ಯೋಗಿಗಳು ತಿಳಿಸಿರ್ತಾರೆ. ಮಧ್ಯಾಹ್ನದ ವಿರಾಮದ ಸಮಯದಲ್ಲಿ ತರಗತಿಯಲ್ಲಿದ್ದಂತಹ ಮಕ್ಕಳನ್ನ ಹೊರಗೆ ಕಳಿಸಿದ್ದ ಅವರು ಕೆಲವು ದಾಖಲೆ ಕೆಲಸವಿದೆ ಅಂತ ಹೇಳಿ ಕೊಠಡಿಯ ಬಾಗಿಲು ಮತ್ತು ಕಿಟಕಿಗಳನ್ನ ಮುಚ್ಚಿಕೊಳ್ತಾರೆ. ಸಾಕಷ್ಟು ಸಮಯ ಕಳೆದ್ರೂ ಕೂಡ ಶಿಕ್ಷಕರು ಹೊರಬರದ ಕಾರಣ ಸಹ ಶಿಕ್ಷಕರಿಗೆ ಅನುಮಾನ ಉಂಟಾಗಿ ಬಾಗಿಲನ್ನ ತಟ್ಟಿದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆ ಕಿಟಕಿಯಿಂದ ಒಳಗೆ ನೋಡಿದಾಗ ಭಯಾನಕ ದೃಶ್ಯ ಕಂಡು ಬರ್ತದೆ. ಕೂಡಲೇ ಗ್ರಾಮಸ್ಥರು ಮತ್ತು ಶಿಕ್ಷಕರು ಸೇರಿ ಬಾಗಿಲು ಒಡೆದು ಒಳಗೆ ಪ್ರವೇಶವನ್ನ ಮಾಡ್ತಾರೆ. ಅವರನ್ನ ಕೆಳಗಿಳಿಸಿ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದ್ರೆ ಫಲಕಾರಿಯಾಗುತ್ತದೆ. ಆ ಆತ್ಮಹತ್ಯೆಗೆ ಕಾರಣ ಏನು ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಶಾಲೆಗೆ ಬಂದಾಗ ಧನಂಜಯ್ ಸಂಪೂರ್ಣ ಸಹಜವಾಗಿಯೇ ಇದ್ರು ಅಂತ ಸಹೋದ್ಯೋಗಿಗಳು ಕೂಡ ಹೇಳಿದ್ದಾರೆ. ಘಟನಾ ಸ್ಥಳಕ್ಕೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಸದ್ಯ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶಾಲಾ ಆವರಣದಲ್ಲೇ ನಡೆದಂತ ಈ ದುರ್ಘಟನೆಯಿಂದ ಮಕ್ಕಳು ಕೂಡ ಭಯಗೊಂಡಿದ್ದು ಗ್ರಾಮದೆಲ್ಲೆಡೆ ದುಃಖದ ವಾತಾವರಣ ಆವರಿಸಿದೆ. ಅಲ್ಲದೆ ಶಿಕ್ಷಕರ ಸಾವಿನ ಸುತ್ತ ಅನುಮಾನ ಕೂಡ ಹುಟ್ಟಿಕೊಂಡಿದೆ. ಪೊಲೀಸರ ತನಿಖೆಯಿಂದ ನಿಜಾಂಶ ಹೊರಬೀಳಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.